ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸ್ವಲ್ಪ ತಡವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರಿಗೆ ಕಾಮೆಂಟ್ ಹಾಕಕ್ಕೆ ರೆಡಿ ಆಗಿರ್ತಾರಲ್ಲ, ಹೇಗಿದ್ರು ಈಗ ಎಷ್ಟು ಕೊಟ್ಟರು ದುಡ್ಡು, ಅವನೆಷ್ಟು ಕೊಟ್ಟ, ಇವನೆಷ್ಟು ಕೊಟ್ಟ, ಎಷ್ಟು ಬಂತು, ಫೋನ್ ಪೇ ಆಯ್ತಾ, ಗೂಗಲ್ ಪೇ ಆಯ್ತಾ? ಇಲ್ಲ, ನಾನು ಯಾಕೆ ಸ್ವಲ್ಪ ತಡವಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಕೌಂಟ್ಗೆಲ್ಲ ಹಾಕೋಕೆ ಹೋಗ್ಬಿಡಿ, ತಗ್ಲಾಕೊಂಡ್ಬಿಡ್ತೀವಿ. ಸೊ ಕ್ಯಾಶೇ ಕೊಡಿ, ಬಂದು ತಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಕ್ಯಾಶ್ನ ಇಸ್ಕೊಂಡು ಬಂದು ಈಗ ಸೇಫಾಗಿ ಮನೇಲಿ ತಂದು ಇಟ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಂದದೆ ದುಡ್ಡು. ಈಗ ನೀವು ಹೇಳಕಾರ ಹೇಳ್ಕೊಳ್ಳಿ, ಕೇಳಕಾರ ಕೇಳ್ಕೊಳ್ಳಿ, ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ಸತ್ಯವನ್ನ ಮಾತಾಡೋದ್ರಿಂದ ಈ ಎಲ್ಲಾ ಕಳಂಕಗಳನ್ನ, ಎಲ್ಲಾ ಪಟ್ಟಗಳನ್ನ ನೀವು ಕಟ್ತೀರಾ ಅಂತಂದ್ರೆ ನಾವು ಕಟ್ಟಿಸ್ಕೊಳ್ಳಕ್ಕೆ ರೆಡಿ, ಸತ್ಯ ಮಾತಾಡಕ್ಕೆ ರೆಡಿ. ನನಗ್ ಬೇಕಾಗಿರುವಂಥದ್ದು ಯಾವನ ಪುಡಾರಿ ರಾಜಕಾರಣಿ, ಇವನೇ ಪುಡಾರಿ ರಾಜಕಾರಣಿ ಅಲ್ಲ. ನನಗ್ ಬೇಕಾಗಿರುವಂಥದ್ದು ಹೆಲ್ದಿ ಪ್ರಜಾಪ್ರಭುತ್ವ, ಒಂದು ಹೆಲ್ದಿ ಪರಿಸರ, ಒಂದು ಹೆಲ್ದಿ ಸಮಾಜ. ಅದು ಬೇಕಾಗಿರುವಂಥದ್ದು ನಮಗೆ. ನಿಮ್ಗೇನೋ ಯಾರೋ ಕೊಟ್ಟಿರ್ತಾರೆ, ಯಾರೋ ತಿನ್ಸಿರ್ತಾರೆ, ಬಾಡು, ಮಾಂಸ, ಎಣ್ಣೆ, ಅದು ಇದು ಹಂಚಕ್ಕೆ ಕೊಟ್ಟಿರ್ತಾರೆ. ಕೊನೆ ಟೈಮಲ್ಲಿ 2,000 ರೂಪಾಯಿ ಹಂಚಕ್ಕೆ ಕೊಟ್ಬಿಟ್ಟು ಒಂದಿಷ್ಟು ಕೊಟ್ಟಿರ್ತಾರೆ, ಒಂದಿಷ್ಟು ಹಂಚ್ಬಿಟ್ಟು ಒಂದಿಷ್ಟು ಮಾಡಿಕೊಂಡಿರ್ತೀರಿ. ತಿಂದು ಉಂಡು ಅಭ್ಯಾಸ. ಅದಕ್ಕೆ ಏನ್ ಮಾಡ್ತೀರಿ ಅಂತಂದ್ರೆ, ಈ ಸಮಾಜದಲ್ಲಿ ಯಾರಾದ್ರೂ ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರೆ, ಸತ್ಯದ ಪರವಾಗಿ ಮಾತನಾಡಿದ್ರೆ, ಸತ್ಯದ ಪರವಾಗಿ ಈ ರೀತಿ ಯಾವ್ದಾದ್ರು ವಿಡಿಯೋಗಳನ್ನ ಮಾಡಿದ್ರೆ ಇವನು ನಮ್ಮಂಗೆ ಇರ್ಬೋದಾ ಅಂತ ಕಣ್ಣು ಬಿಡ್ಕೊಂಡು ನೋಡ್ತಾ ಇರ್ತೀರಿ. ಬಟ್ ನಿಮ್ ಮನ್ಸು ಹೇಳ್ತಾ ಇರುತ್ತಲ್ಲಿ, ನಿಂತರ ಅಪರಾಧಿ ಅಲ್ಲ ಅವರು, ನಿಂತರ ಕಳಂಕ ಹೊತ್ಕೊಂಡಿರಲ್ಲ ಅವರು, ನಿಂತರ ಕಳ್ಳ ಅಲ್ಲ ಅವರು, ಸತ್ಯವಾಗಿ ಮಾತಾಡ್ತವ್ರೆ. ಆದ್ರೆ ನೀನು ಅವರನ್ನ ಕೆಣಕ್ಬೇಕು. ಯಾಕೆ ಅಂತಂದ್ರೆ, ನೀನ್ ಯಾರ್ದೋ ಒಂದು ಎಂಜಲ ಕಾಸನ್ನ ತಿಂದಿರ್ತೀಯ. ಆ ಎಂಜಲ ಕಾಸು ತಿಂದಿರ್ತೀಯಲ್ಲ, ಅದಕ್ಕೆ ನೀನು ಋಣ ಆಗ್ಬೇಕು ಅಂತಂದ್ರೆ ಈ ರೀತಿ ಘಟನೆಗಳು ನಡೆದಾಗ ಈ ರೀತಿ ಸತ್ಯವಾದ ಪರವಾಗಿ ಮಾತಾಡುವಂಥವ್ರನ್ನ ಹೋಗಿ ಅವಾಗ ಕೆದಕ್ಬೇಕು. ಅವಾಗ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಿಮ್ಮ ಆತ್ಮ ನಿಮ್ಗೆ ಹೇಳ್ತಾ ಇರುತ್ತಲ್ಲ. ಹಾಗಾಗಿ ಬೇರೆಯವರನ್ನ ಹೋಗಿ ಈ ರೀತಿ ಕೆಣಕುವಂಥದ್ದು, ಕೆದಕುವಂಥದ್ದು, ಅಪಹಾಸ್ಯ ಮಾಡುವಂಥದ್ದು, ಇಲ್ಲ ಸಲದ ಕಮೆಂಟ್ಗಳನ್ನ ಹಾಕಿ ಅಪವಾದ ಹೊರಿಸುವಂಥದ್ದು. ಯಾಕಂತಂದ್ರೆ ಮೊನ್ನೆಯಿಂದನೂ ಕೂಡ ಒಂದಷ್ಟು ರಾಜಕೀಯಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳ ಬಗ್ಗೆ, ಕೆಟ್ಟ ಬೆಳವಣಿಗೆಗಳ ಬಗ್ಗೆ ವಿಡಿಯೋ ಮಾಡಿ ಉಗ್ದಿದ್ದೆ. ನೀವ್ ಹೆಂಗಾರ ಕಿತ್ತಾಡ್ಕೊಂಡು ಸಾಯಿರಿ, ನಮಗದು ಬೇಕಾಗಿಲ್ಲ. ನಮಗ್ ಬೇಕಾಗಿರುವಂಥದ್ದು ಚಳಿಗಾಲದ ಕೊನೆಯ ದಿನದ ಅಧಿವೇಶನ ಏನ್ ನಡೀತಿತ್ತಲ್ಲ, ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಅದನ್ನ ಮಾಡಿ ಅಂತ ಹೇಳಕ್ ಹೊರಟಿದೆ. ಬಟ್ ಅಲ್ಲಿ ಕೆಲವು ಪುಡಾರಿಗಳು ಬಂದ್ಬಿಟ್ರು, ಯಾವ್ಯಾವಂತ ತಿಂದಿದ್ರೋ ಗೊತ್ತಿಲ್ಲ, ಈ ಕಳ್ಳನ ಮಕ್ಳೂರು. ನೀನು ಅವಳ ಕಡೆಯವನು, ನೀನು ಇವನ್ ಕಡೆಯವನು, ನೀನು ಕಳ್ಳ, ನೀನು ಹಂಗೆ ನಿಂತವನು. ಓಕೆ ಅನ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಸೊ ಈಗ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈಗ ಮಧ್ಯಾಹ್ನ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಕೆಟ್ಟ ಬೆಳವಣಿಗೆಯ ಪ್ರಕರಣ ಇದು. ಬಹುಶಃ ಬೇರೆ ರಾಜ್ಯದ ಪಾಲಿಟಿಕ್ಸ್ನವ್ರು ಏನಾದ್ರು ನೋಡಿದ್ರೆ ಉಗಿತಾ ಇರ್ತಾರೆ, ಕರ್ನಾಟಕದ ಪಾಲಿಟಿಕ್ಸ್ ಒಂದು 10-15 ವರ್ಷದಿಂದ ಈ ರೀತಿ ಇರ್ಲಿಲ್ವಲ್ಲ, ಹೆಲ್ದಿ ಆಗಿತ್ತಲ್ಲ, ಚೆನ್ನಾಗಿತ್ತಲ್ಲ, ಬೇರೆ ರಾಜ್ಯಗಳಿಗೆ ಒಂಥರ ಉದಾಹರಣೆ ಕೊಡೋ ರೀತಿ ಕರ್ನಾಟಕ ಇತ್ತಲ್ಲ, ಏನ್ ಇತ್ತೀಚೆಗೆ ಹಿಂಗಾಗೋಗೈತೆ ಕರ್ನಾಟಕದ ರಾಜಕೀಯ ಬೆಳವಣಿಗೆ ಅನ್ನೋ ರೀತಿ ಸಾಕ್ಷಿಗಳನ್ನ, ಹೇಳಿಕೆಗಳನ್ನ, ಒಂದಷ್ಟು ವಿಡಿಯೋ ತುಣುಕುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಕೊಳ್ಳೋ ಥರ ನೀವುಗಳೇ ಮಾಡ್ಕೊಳ್ತಾ ಇದ್ರಿ. ಇವತ್ತು ನಡೆದಂಥ ಘಟನೆ ಸ್ಕ್ರಿಪ್ಟಾ, ರಿಯಲ್ಲ, ಯಾವುದು ಗೊತ್ತಿಲ್ಲ. ಅದು ಆಚೆಗೆ ಬರಬೇಕು ಅಂತಂದ್ರೆ ಯಾವನ್ನೇಗ ಒಳಗಾಕೋರಲ್ಲ, ಅವನ ತೀವ್ರವಾದ ವಿಚಾರಣೆಯ ಬಳಿಕವೇ ಇದು ಸ್ಕ್ರಿಪ್ಟಾ, ಇದು ರಿಯಲ್ಲ ಅನ್ನೋಂಥದ್ದನ್ನ ಅವನೇ ಬಾಯಿ ಬಿಡಬೇಕು. ಸೊ ಏನ್ ಘಟನೆ ನಡೀತು ಅನ್ನೋದನ್ನ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಯಾರಿಗಾದ್ರೂ ವಿಡಿಯೋವನ್ನು ತುಂಬಾ ಕುಯ್ತಾನೆ, ಎಳಿತಾನೆ ಅಂತ ಅನ್ಸೋರು ದಯವಿಟ್ಟು ನೀವು ಸ್ಕಿಪ್ ಮಾಡಿ, ಪರವಾಗಿಲ್ಲ. ವಿಚಾರ ತಿಳ್ಕೊಳ್ಳೋಕೆ ತಾಳ್ಮೆ ಇರುವಂತವ್ರು ಖಂಡಿತವಾಗಿಯೂ ತಿಳ್ಕೊಳ್ತಾರೆ ಅನ್ನೋದು ನನ್ನ ನಂಬಿಕೆ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು, ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳ ದಿವಂಗತ ವಾಜಪೇಯಿಯವರ 100ನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಾರೆ. 100 ಶತಕದ ಸಂಭ್ರಮನ ಸಂಬಂಧಪಟ್ಟಾಗೆ ಆದಷ್ಟು ರಾಜಕಾರಣಿಗಳು ಇವತ್ತು ಅಲ್ಲಿ ಭಾಗಿಯಾಗಿರ್ತಾರೆ, ಆ ಒಂದು ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ. ಹಾಗೇನೆ ಶಾಸಕರು ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಿದ್ದಂಥ ಶಾಸಕರು ಒಂದಷ್ಟು ಜನ ಬೆಂಬಲಿಗರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಬೆಂಬಲಿಗರು ಮಾಮೂಲಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಮಟ್ಟಿ ಎಲ್ಲಿಂದ ಬಂತು, ಕರೆಕ್ಟಾಗಿ ಹೋಗಿ ಹೆಡ್ ಶಾಟ್ ಅವ್ರ ತಲೆಗೆ ಹೊಡೆಯುತ್ತೆ. ಮುನಿರತ್ನ ಅವರು ಸಡನ್ ಆಗಿ ಹಿಂಗೆ ಅನ್ಕೊಂಡು ಹಿಂಗೆ ರಪ್ ಅಂತ ಹಿಂಗೆ ರಿಯಾಕ್ಟ್ ಮಾಡ್ತಾರೆ. ವಿಡಿಯೋನ ಪ್ರಸಾರ ಮಾಡ್ಬಿಡ್ತೀನಿ, ಫಸ್ಟ್ ನೋಡಿ ನೀವು. ಓಕೆ, ಸ್ಪಷ್ಟವಾಗಿ ನೋಡಿದ್ರ 2 ಸಲ ಪ್ಲೇ ಮಾಡಿದ್ದೆ ನಿಮಗೆ ಕನ್ಫರ್ಮ್ ಆಗಲಿ ಅಂತ. ಒಬ್ಬ ವ್ಯಕ್ತಿ ಮೊಬೈಲ್ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ, ಹಿಂಗೆ ಇನ್ನೊಬ್ಬ ಅವನಿಂದ ಇದ್ದಾನೆ. ಸೊ ಮುನಿರತ್ನ ಅವ್ರನ್ನ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಒಂದಷ್ಟು ಜನ ಬೆಂಬಲಿಗರಿದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಪೊಲೀಸರು ಯಾಕೆ ಬಂದ್ರು? ಮುನಿರತ್ನ ಅವರ ಮೇಲೆ ಕೊಲೆಯ ಬೆದರಿಕೆ ಇದೆ, ಹಾಗಾಗಿ ನಾನು ನಿಮ್ಗೆ ಸೆಕ್ಯೂರಿಟಿ ಕೊಡಕ್ ಬಂದಿದ್ದೀವಿ ಸರ್ ಅಂತ ಅನ್ಕೊಂಡು ಪೊಲೀಸರು ಬರ್ತಾರಂತೆ. ಎಲ್ಲ ಗುರು, ಕಾನೂನನ್ನ ಕಾಯುವಂತಹ ಪೊಲೀಸರ ಸಮ್ಮುಖದಲ್ಲೇ ಘಟನೆ ನಡೆಯುತ್ತೆ ಅಂತ ಅಂದ್ರೆ ಎತ್ತ ಸಾಗುತ್ತಿದೆ ನಮ್ಮ ಪ್ರಜಾಪ್ರಭುತ್ವ? ಓಕೆ, ಈಗ ಕ್ವಶನ್ ಹಾಕೊಂಡು ಹುಡುಕ್ಬೇಕೀಗ. ಅಲ್ಲಿ ಒಬ್ಬ ಆ ವಿಡಿಯೋ ಮಾಡ್ಕೊಂಡ್ ಬರ್ತಾರಂತ ಹೇಳ್ತಾನೆ, ಈಗ
ಆಸಿಡ್ ದಾಳಿ ಅಂತ ಹೇಳ್ತಾನೆ 4ನೇ ಸೆಕೆಂಡಲ್ಲಿ. ಆ ವಿಡಿಯೋ ತುಣುಕು ಏನು ವೈರಲ್ ಆಗಿದೆಯಲ್ಲ, ಆ ವಿಡಿಯೋ ತುಣುಕಿನ ಆರಂಭದ 4ನೇ ಸೆಕೆಂಡಿನಲ್ಲಿ ಆಸಿಡ್ ದಾಳಿ ಅಂತ 2 ಸಲ ಬಳಸ್ತಾನೆ. ಅದಾದ ಬಳಿಕ ಮೊಟ್ಟೆ ರಪ್ ಅಂತ ಬಂದಿಲ್ಲಿ ಬೀಳುತ್ತೆ. ಸೊ ತಕ್ಷಣ ಮಾಧ್ಯಮಗಳೆಲ್ಲ ವೈರಲ್ ಆಗೋಗುತ್ತೆ. ಆಸಿಡ್ ದಾಳಿ ನಿಜಕ್ಕೂ ಫಸ್ಟ್ ಈಗ ನಿಮಗೆ ಯಾರಾದ್ರೂ ಹೊಸಬ್ರಲ್ಲಿ ನೋಡ್ತಾ ಇದ್ರೆ, ಅಂದ್ರೆ ಮಾಧ್ಯಮಗಳಲ್ಲಿ ವಿಚಾರವನ್ನು ನೋಡೇ ಇಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದು ನೋಡ್ತಾ ಇದೀರಿ ಅಂತಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆಸಿಡ್ ದಾಳಿ, ಮೊಟ್ಟೆ ಒಳಗಡೆ ಆಸಿಡ್ ದಾಳಿ ಮಿಕ್ಸ್ ಮಾಡ್ಕೊಂಡು ಹೊಡೆದವನೇ ಅಂತಂದ್ರೆ ಒಬ್ಬ ವ್ಯಕ್ತಿ ಬದುಕೋದಿಕ್ಕಾಗುತ್ತಾ? ಆ ವ್ಯಕ್ತಿಯ ತಲೆ ಉಳಿಯುತ್ತಾ? ಆಸುಪಾಸಿನಲ್ಲಿದ್ದಂತಹ ಬೆಂಬಲಿಗರಿಗೂ ಆರಿರುತ್ತದು, ಅವರೆಲ್ಲ ಬದುಕೋದಿಕ್ಕೆ ಸಾಧ್ಯ ಆಗುತ್ತಾ? ಸೊ ಇದು ಸಾಕಷ್ಟು ಜನರಿಗೆ ಕಾಡುವಂತ ಮೊದಲ ಪ್ರಶ್ನೆ ಅಂತಂದ್ರೆ ಅದು ಆಸಿಡ್ ಅಥವಾ ಕೇವಲ ಮೊಟ್ಟೆಯ? ಸಹಜವಾಗಿ ಈ ಹಿಂದೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಇನ್ನಿತರ, ಈಗ ನಮಗೆ ಅವರನ್ನ ಬೆಂಬಲಿಸಲ್ಲ, ನಾವು ಅವ್ರನ್ನ ವಿರೋಧಿಸ್ತೀವಿ ಅನ್ನೋಂಥವ್ರು ಏನ್ ಮಾಡೋರು ಅಂತಂದ್ರೆ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಮೊಟ್ಟೆ, ಟೊಮೊಟೊ, ಕಲ್ಲು ಈ ರೀತಿ ಎಸೆದು ಪ್ರತಿಭಟಿಸುವಂತಹ ಒಂದು ಕ್ಯಾಟಗರಿ ಇತ್ತು, ಒಂದು ಸಮುದಾಯ ಇತ್ತು, ಜನಗಳಿದ್ರು. ಅದೇ ರೀತಿ ಇವತ್ತು ಇವರು ಹೋಗ್ತಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದಷ್ಟು ಕಾರ್ಯಕರ್ತರು ಇದ್ರಂತೆ ಆ ಜಾಗದಲ್ಲಿ. ಕೆಲವರು ಹೇಳ್ತಾ ಇರುವಂತದ್ದು ಆಸಿಡ್ ದಾಳಿ ಅಂತ ಪದವನ್ನ ಬಳಸಿದ ಯಾಕೆ ಅಂತಂದ್ರೆ ನಿಮ್ಗೆ ಈಗ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ರಲ್ಲ ಸರ್, ಆಸಿಡ್ ದಾಳಿ ಮಾಡ್ತೀವಿ ಅಂತ ಒಂದ್ 2 ತಿಂಗಳಿಂದನೇ ಅವ್ರು ಬಂದು ನಿಂತವ್ರಲ್ಲಿ ಯಾವ್ದಕ್ಕೂ ಆಸಿಡ್ ದಾಳಿ ಮಾಡ್ಬಿಟ್ಟರು ಅಂತ ಇವ್ರು ಹೇಳ್ತಾ ಇರೋದಂತೆ. ಸಡನ್ ಆಗಿ ಆ ರೀತಿ ಬಂದ್ ಬೀಳ್ತಂತೆ. ಒಂಥರ ಇದು ಹೆಂಗೆ ಅಂತಂದ್ರೆ ಕಾಕತಾಳೀಯ, ಅವ್ರು ಹೇಳಿದ ತಕ್ಷಣನೇ ಬಂದ್ ಬೀಳುವಂಥದ್ದು. ಬಟ್ ಕೆಲವ್ರು ಹೇಳ್ತಾ ಇರೋದೇನು ಅಂತಂದ್ರೆ ಮುನಿರತ್ನ ಅವರೇ ಇದನ್ನ ಬೇಕು ಅಂತ ಮಾಡಿಸ್ಕೊಂಡಿರುವಂಥದ್ದು. ಯಾಕೆಂತಂದ್ರೆ ಇವ್ರಿಗೆ ವಾರ್ನಿಂಗ್ ಸಿಕ್ಕಿತ್ತಂತಲ್ಲ ಕಾಂಗ್ರೆಸ್ನವ್ರ ಕಡೆಯಿಂದ. ಅದು ಯಾರ್ಯಾರು ಅಂತ ಸ್ಪಷ್ಟವಾಗಿ ಇವರೇ ಹೇಳ್ಬೇಕು. ಮುನಿರತ್ನವ್ರು ಹೇಳ್ತಿರೋಂಥದ್ದು ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಇವರೆಲ್ಲರೂ ಕೂಡ ನಿನ್ ರಾಜೀನಾಮೆ ಕೊಟ್ರೆ ನಾವು ಕುಸುಮನ್ನ ಅಲ್ಲಿ ಗೆಲ್ಲಿಸ್ಕೊಂಡು ಮಿನಿಸ್ಟರ್ ಮಾಡ್ಬೇಕು ಅನ್ಕೊಂಡಿದೀವಿ, ಇಲ್ಲ ಅಂದ್ರೆ ನಿನ್ನ ಉಳಿಸಲ್ಲ, ನಿನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಒಡ್ಡಿದಾರಂತೆ. ಅದಕ್ಕೆ ಸಂಬಂಧಪಟ್ಟಾಗ ಇವರು ಭಾರತದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಜೊತೆಗೆ NI ಎಲ್ಲದಕ್ಕೂ ಕೂಡ ಪತ್ರವನ್ನ ಬರೆದಿದ್ದಾರಂತೆ. ನನಗೆ ಸೆಕ್ಯೂರಿಟಿ ಭದ್ರತೆ ಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದಾರಂತೆ. ಸೊ ಪೊಲೀಸರಿಗೆ ಇವತ್ತು ಏನ್ ಮಾಹಿತಿ ಬಂತ ಗೊತ್ತಿಲ್ಲ, ಅವರೇ ಬಂದ್ರಂತೆ. ಇವತ್ತು ಹೆಚ್ಚು ಕಡಿಮೆ ಒಂದಷ್ಟು ಪೊಲೀಸರು ಇವ್ರಿಗೆ ಬೆಂಗಾವಲಾಗಿ, ಇಲ್ಲ ಸರ್ ನಿಮ್ಗೆ ಇವತ್ತು ಆರೋಪ ಬಂದೈತಿ, ನಿಮ್ಗೆ ಇವತ್ತು ನಾವು ಸೆಕ್ಯೂರಿಟಿ ಕೊಡಬೇಕು, ಭದ್ರತೆ ಕೊಡಬೇಕು, ಆ ದೃಷ್ಟಿಯಿಂದ ಬಂದಿದ್ದೀವಿ, ನೀವು ಇವತ್ತು ನಡ್ಕಣಿಗೆಲ್ಲ ಓಡಾಡಬೇಡಿ ಸರ್, ದಯವಿಟ್ಟು ಕಾರಲ್ಲಿ ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾರಂತೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದೋಗುತ್ತೆ. ವಿತಿನ್ ಎ ಸೆಕೆಂಡ್ ಕಾರ್ಯಕರ್ತರಿಗೆ ಘರ್ಷಣೆ ನಡೆಯುತ್ತೆ, ಒಂದಷ್ಟು ಕಾರ್ಗಳ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ, ಒಂದು 2-3 ಜನ ಗಾಯ ಆಗುತ್ತೆ. ಯಾರು ಮೊಟ್ಟೆ ಹೊಡೆದಿರ್ತಾನಲ್ಲ ಅವನ್ನ ಇಮಿಡಿಯೇಟ್ ಅಲ್ಲೇ ಹಿಡ್ಕೊಂಡ್ಬಿಡ್ತಾರೆ ಪೊಲೀಸರು. ಅವನಿಗೆ 1-2-3 ಏಟ್ ಹೊಡಿತಾರೆ. ಈಗ ನೀವು ನೋಡ್ಬೋದು, ವಿಡಿಯೋ ಪ್ರಸಾರ ಮಾಡ್ತೀನಿ ಅವ್ನು ಯಾರು ಅಂತ. ಯಾರು ಹೊಡೆದಿದ್ದು ನಿನ್ಗೆ? ವಸಂತ ಮತ್ತೆ ದಮ್ಕುಮಾರ್ ಅವರೆಲ್ಲ ಅಟೆಂಪ್ಟ್ ಮಾಡ್ರು ನನ್ನ ಮೇಲೆ. ಕೇಳಕ್ ಇದು ನನ್ನ ಹತ್ರ ಏನು ಇರ್ಲಿಲ್ಲ, ನಾನು ಯಾರು ನಮ್ಮ ಸ್ನೇಹಿತರನ್ನ ನೋಡಕ್ ಬಂದಿದ್ದೆ. ಬಂದಾಗ ರಿಟರ್ನ್ ವಾಪಸ್ ಬರ್ಬೇಕಾದ್ರೆ ನೀನ್ ಏನಕ್ಕೆ ಏನು ಮಾಡಿದ್ರು ನನ್ನ ಯಾತಕ್ಕೆ ವಸಂತ ಎಲ್ಲ ಹೊಡೆದಿದ್ದು? ಅವರು ನೀನ್ ಬಂದು ಯಾವ್ದೋ ಮೊಟ್ಟೆ ಎಸಕ್ ಬಂದಿದ್ದೆ, ಯಾವ ಮೊಟ್ಟೆನೂ ಇರ್ಲಿಲ್ಲ, ಆದ್ರೂ ಬಂದು ಅಟೆಂಪ್ಟ್ ಮಾಡಿದ್ರು. ಅದಾದ ಬಳಿಕ ಮುನಿರತ್ನ ಅವರ ಸ್ಥಿತಿ ಏನಾಯ್ತು ಮೊಟ್ಟೆ ಹೊಡೆದ ನಂತರ ಅದನ್ನು ಕೂಡ ನೋಡ್ಬೋದು ನೀವು. ಅವರ ಕಾರ್ಯಕರ್ತರು ಸಮಾಧಾನ ಮಾಡ್ತಿದ್ದಾರೆ, ಹಿಂಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಚಾರ ಆಗೋಗುತ್ತೆ. ಸೊ ಈಗ ಜನ ಕೇಳ್ತಿರೋಂಥದ್ದು, ಸಾಮಾಜಿಕವಾಗಿ ಇದನ್ನೆಲ್ಲ ನೋಡ್ತಿರೋಂಥವ್ರು, ಆಸಿಡ್ ದಾಳಿನೇ ನಿಮ್ಗಾದ್ರೆ ಮೊದಲು ನೀವು ಹೋಗ್ಬೇಕಾಗಿದ್ದು ಎಲ್ಲಿಗೆ? ಆಸ್ಪತ್ರೆಗೆ. ಬಟ್ ನೀವು ಪ್ರತಿಭಟನೆ ಕೂತ್ಕೊಂಡ್ರಿ, ಹಾಗಾದ್ರೆ ಅದು ಆಸಿಡ್ ದಾಳಿ ಅಲ್ವಾ? ಬಟ್ ಇವ್ರು ಹೇಳ್ತಿರೋಂಥದ್ದು ಏನು ಅಂತಂದ್ರೆ ಆಸಿಡ್ ದಾಳಿನೇ ಅದು, ಅದರಿಂದ ನನ್ನ ತಲೆ ಕೂದಲೆಲ್ಲ ಸುಟ್ಟೋಗಿದೆ ಈ ಭಾಗ ಅನ್ನುವಂಥದ್ದನ್ನ. ಸೊ ಇದಾದ ಬಳಿಕ ಮುನಿರತ್ನವ್ರನ್ನ ಅಲ್ಲೇ ಆಸ್ಪತ್ರೆ ದಾಖಲಿಸ್ತಾರೆ. ಸಂಸದ, ಬೆಂಗಳೂರು ಗ್ರಾಮಾಂತರದ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಕೊಡ್ತಾರೆ. ಅವರು ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಇಲ್ಲ ಅವರಿಗೆ ಏನೋ ವಾಂತಿ ಗಿಂತಿ ಬರ್ತಿದೆ ಅಂತೆ, ತಲೆ ಸುತ್ತೋ ಥರ ಆಗ್ತಿದೆ ಅಂತೆ, ವಾಕರಿಕೆ ಆಗ್ತಿದೆ ಅಂತೆ. ಸೊ ಯಾವುದಕ್ಕೂ ನಾವು ಸಿಟಿ ಸ್ಕ್ಯಾನ್ ಅನ್ನ ಮಾಡಿಸ್ಬೇಕು, ತಲೆಗೆ ಯಾವುದಾದ್ರೂ ಬಲವಾದ ಪೆಟ್ಟು ಬಿದ್ದರೆ ಮಾತ್ರ ಈ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಸೊ ನಮಗೆ ಆ ವಿಡಿಯೋ ವಿಜುವಲ್ಸ್ ಅಲ್ಲಿ ಕಂಡಿದ್ದು ನೇರವಾಗಿ ಮೊಟ್ಟೆ ಬಂದು ಬಿದ್ದುದನ್ನ. ಬಟ್ ಕೆಲವರು ಹೇಳ್ತಿರೋಂಥದ್ದು ಮೊಟ್ಟೆ ಜೊತೆಗೆ ಕಲ್ಲು ಕೂಡ ತೂರಾಟ ನಡೆಸಿದ್ರು. ಸೊ ಮುನಿರತ್ನವರಿಗೆ ಡ್ಯಾಮೇಜ್ ಆಗಿದೆ ತಲೆಗೇನೋ ಅನ್ನೋ ರೀತಿ ಒಂದು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಸೊ ಇವ್ರು ಹೇಳಿದ್ದೇನು ಅಂತಂದ್ರೆ ಮಂಜುನಾಥ್ ಅವರು, ಸೊ ಸಿಟಿ ಸ್ಕ್ಯಾನ್ ಅನ್ನ ಮಾಡಿಸ್ಬೇಕು, ಅದಾದ್ಮೇಲೆ ನಾವು ಹೇಳ್ಬೇಕಾಗುತ್ತೆ ಅಂತ. ಸೊ ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಅದು ಆಸಿಡ್ ದಾಳಿ ಅಂತಿದ್ರಲ್ಲ, ಅದು ಆಸಿಡ್ ದಾಳಿನಾ ಅಂತ. ಇಲ್ಲ, ಅದು ಸ್ವಲ್ಪ ಸುಟ್ಟೋದಂಗೆ ಆಗಿದೆ ಅಂತ ಅಷ್ಟೇ ಮಾಹಿತಿಯನ್ನು ಕೊಡ್ತಾರೆ. ಸೊ ಆಸಿಡ್ ದಾಳಿನ ಇಲ್ವಾ ಅನ್ನೋಂಥದ್ದನ್ನ ಡಾಕ್ಟರ್ ಮಂಜುನಾಥ್ ಅವರು ಅಲ್ಲಿ ಕನ್ಫರ್ಮ್ ಮಾಡಲ್ಲ, ಸುಟ್ಟಂಗಾಗಿದೆ ಎಷ್ಟಗಳ ಅಂತ ಹೇಳ್ತಾರೆ. ಸೊ ಇಲ್ಲಿ ಗೊತ್ತಿಲ್ಲ ನನಗೆ ಒಂದು ಕ್ವಶನ್ ಅನ್ನು ಇಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರು ಹೇಳ್ಬೇಕು, ತುಂಬಾ ಬುದ್ಧಿವಂತರಿರ್ತೀರಿ ನೀವು. ಆಸಿಡ್ ಅಲ್ಲಿ ಕಡಿಮೆ ಹಾನಿಯಾಗುವಂತಹ ಆಸಿಡ್, ಹೆಚ್ಚು ಹಾನಿಯಾಗುವಂತಹ ಆಸಿಡ್
ಅಂದರೆ ಅಪಾರ ಪ್ರಮಾಣದಲ್ಲಿ ದೇಹಕ್ಕೆ ಹಾನಿ ನಷ್ಟ ಆಗುವಂಥದ್ದು, ಅತಿ ಹೆಚ್ಚು ಪ್ರಮಾಣದಲ್ಲಿ ದೇಹಕ್ಕೆ ಹಾನಿ ನಷ್ಟ ಆಗುವಂಥದ್ದು ಈ ರೀತಿ ಆಸಿಡ್ಗಳಿದೆಯಾ? ಅಪ್ಪಿತಪ್ಪಿ ಮುನಿರತ್ನ ಅವರ ಮೇಲೆ ಆಸಿಡ್ ದಾಳಿನೇ ಮಾಡಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡು ಯಾವನೋ ಒಬ್ಬ ಎಸ್ತಿದ್ದ ಅಂತಂದ್ರೆ ಅದೇ ಯಾಕೆ ಕಡಿಮೆ ಪ್ರಮಾಣದ ಹಾನಿಯನ್ನು ಬಳಸ್ತಿದ್ದವನು ದೊಡ್ಡನೇ ತಂದಾಗ್ತಿದ್ನಲ್ಲ ಅಂತ ನನ್ನೊಂದು ಕ್ವಶನ್ ಹುಡ್ಕೊಳುತ್ತೆ ಸಹಜವಾಗಿ. ನಿಮಗೂ ಕೂಡ ಹಂಗೆ ಅನ್ಸುತ್ತೆ. ಯಾಕಂತಂದ್ರೆ ನೋಡ್ತಾ ಇರೋರಿಗೆ ಇವರು ಫಸ್ಟ್ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಿತ್ತು, ಇವ್ರು ಯಾಕಲ್ಲಿ ಪ್ರತಿಭಟನೆ ಕೂತ್ರು, ಮಾಧ್ಯಮಗಳ ಮುಂದೆ ಕೂತ್ರು, ಬಹುಶಃ ಸುದ್ದಿ ವಿಸ್ತಾರ ಆಗ್ಲಿ ಅಂತ ಕಾಯ್ತಿದ್ರ ಅಂತ ಕೆಲವರು ಹೇಳ್ತಿರುವಂಥದ್ದು. ನೇರವಾಗಿ ಮುನಿರತ್ನವರು ಅದಾದ ಬಳಿಕ ಒಂದು ಟ್ವೀಟ್ ಅನ್ನ ಮಾಡ್ತಾರೆ, ನೀವು ಗಮನಿಸಬಹುದು. ಇಂದು ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್, ಮಾಜಿ ಸಂಸದರಾದ ಡಿ.ಕೆ. ಸುರೇಶ್, ಕಾಂಗ್ರೆಸ್ ಮುಖಂಡರಾದ ಹನುಮಂತರಾಯಪ್ಪ ಅವರ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿ ಮಾಡಿಸಿದ್ದಾರೆ, ಹಾಗೂ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಅಂತ ಒಂದು 2 ಅವರ್ ಬ್ಯಾಕ್ ಆಗ್ತಾರೆ. ಅದಾದ ಬಳಿಕ ತಿರುಗಿ ಒಂದು 15-20 ನಿಮಿಷ ಆದ್ಮೇಲೆ ಒಂದು ಟ್ವೀಟ್ ಅನ್ನು ಹಾಕ್ತಾರೆ. ಇಂದು ವಾರ್ಡ್ ನಂಬರ್ 42 ಲಕ್ಷ್ಮೀದೇವಿ ನಗರದಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಆಸಿಡ್ ಮೊಟ್ಟೆ ದಾಳಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಾಸಕರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು, ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಸಪ್ತಗಿರಿ ಗೌಡ ಅವರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು. ಸೊ ಇಲ್ಲಿ ಶಾಸಕರನ್ನು ಅಂತಂದ್ರೆ ಇವರ ಟೀಮ್ ಯಾರೋ ಮ್ಯಾನೇಜ್ ಮಾಡ್ತಿರೋಂಥದ್ದು ಅಂತ ಅನ್ಸುತ್ತೆ. ಸೊ ಅಲ್ಲಿ ಅಪರಿಚಿತ ವ್ಯಕ್ತಿ ಅಂತಲೂ ಕೂಡ ಇವರೇ ಬಳಸಿದ್ದಾರೆ. ಅದಾದ ಬಳಿಕ ಇಲ್ಲಿ ಕಾಂಗ್ರೆಸ್ನವರ ಇಷ್ಟು ಜನರ ನಿರ್ದೇಶನದಂತೆ ನನ್ನ ಮೇಲೆ ಆಸಿಡ್ ದಾಳಿ ನಡೀತು ಅಂತಲೂ ಕೂಡ ಇವರೇ ಸ್ಪಷ್ಟವಾಗಿ ಹಾಕೊಂಡಿದ್ದಾರೆ. ಸೊ ಈಗ ಇವರೇ ಕ್ಲಾರಿಟಿನ ಕೊಡಬೇಕಾಗುತ್ತೆ, ಅಪರಿಚಿತನ ಕಾಂಗ್ರೆಸ್ನವನ ಅಂತಲೂ ಕೂಡ ಇವರೇ ಸ್ಪಷ್ಟವಾಗಿ ಕೊಡಬೇಕಾಗುತ್ತೆ. ಸೊ ಇದಾದ ಬಳಿಕ ಕಾಂಗ್ರೆಸ್ನವ್ರು ಹೇಳೋದಂತ ನಂತರ ತನಿಖೆ ನಡೀಲಿ ಬಿಡ್ರಿ, ಎಲ್ಲ ರಾಜ್ಯದಲ್ಲಿ ಏನಾದ್ರು ನನ್ನ ಹೆಸರೇ ಬರುತ್ತೆ ಬಿಡ್ರಿ ಅಂತ ಈ ಕಡೆ DCM ಅವರು ಕೂಡ ಹೇಳ್ತಿರೋಂಥದ್ದು. ಸೊ ಒಟ್ಟಾರೆಯಾಗಿ ಹೇಳೋದೇನು ಅಂತಂದ್ರೆ ಇಲ್ಲಿ ತನಿಖೆ ಏನಾದ್ರು ನಡೆದು ಮುನಿರತ್ನವ್ರ ಮೇಲೆ ಕಾಂಗ್ರೆಸ್ನವರೇ ಮಾಡಿಸಿದ್ದಾರೆ ಟಾರ್ಗೆಟ್ ಮಾಡಿ ಅಂತಂದ್ರೆ ಕಾಂಗ್ರೆಸ್ನವರ ಮರ್ಯಾದೆ ರಾಜ್ಯದ ಜನರ ಮುಂದೆನೆ ಹೋಗುತ್ತೆ. ಯಾಕಂತಂದ್ರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಈ ಕೆಟ್ಟ ಬೆಳವಣಿಗೆಗಳು ಮುಂದೊಂದು ದಿನ ನಿಮ್ಮ ಪಕ್ಷದನ್ನ ಕಷ್ಟದ ಸುಳಿಯಲ್ಲಿ ಸಿಲುಕಿಸುವಲ್ಲಿ ಯಶಸ್ವಿ ಆದರೂ ಆಗಬಹುದು. ಇತ್ತೀಚೆಗೆ ನಡೀತಿರುವಂಥ ಈ ಘಟನೆಗಳೆಲ್ಲವೂ ಕೂಡ ಯಾಕೆಂದ್ರೆ ಜನ ಗಮನಿಸ್ತಾ ಇರ್ತಾರೆ, ಯಾರ್ದೇನು ಪರ್ಮನೆಂಟ್ ಅಲ್ವಲ್ಲ ಸೀಟು, 5 ವರ್ಷಕ್ಕೊಂದ್ಸಲ ಚೇಂಜ್ ಆಗ್ಲೇಬೇಕು, ಅದೃಷ್ಟ ಇದ್ರೆ ಮತ್ತೆ ಉಳ್ಕತ್ತಾನೆ, ಅದೃಷ್ಟ ಇಲ್ಲ ಅಂತಂದ್ರೆ ಸೋಲ್ತಾನೆ, ಇನ್ನೊಂದ್ಸಲ ಕಾಯ್ಕೊಂಡು ಕೂತ್ಕೋಬೇಕಲ್ಲ ಮತ್ತೆ 1825 ದಿನ ಸಮಥಿಂಗ್ ದಿನಗಳನ್ನ. ಅಪ್ಪಿತಪ್ಪಿ ಏನಾದ್ರು ಮುನಿರತ್ನ ಅವರೇ ಇದನ್ನೇನಾರ ಕೆಲವ್ರು ಹೇಳ್ತಾ ಇರೋದೇನು ಅಂತಂದ್ರೆ ಈಗ ಕತೆ ಕಾಂಗ್ರೆಸ್ ಆಯ್ತು, ಚಿತ್ರಕಥೆ ಮುನಿರತ್ನವ್ರದ್ದು ಈಗ ಅಂತ ಅಂದ್ರೆ ಮುನಿರತ್ನವರೇ ಬೇಕು ಅಂತ ಈಗ ಕಾಂಗ್ರೆಸ್ನವ್ರು ಹೆಂಗಿದ್ರು ಹೇಳೋರಲ್ಲ ಸರ್ ನಿಮ್ಗೆ ಅದನ್ನ ನಾವೇ ಯಾಕೆ ಹಿಂಗೆ ಕ್ರಿಯೇಟ್ ಮಾಡ್ಕೊಬಾರ್ದು ಅನ್ನೋಂಥದ್ದನ್ನ ಜನ ಹೇಳ್ತಿರೋಂಥದ್ದು, ನಾನಲ್ಲ ಕಣಪ್ಪ. ಸೊ ಮುನಿರತ್ನವ್ರು ಏನಾದ್ರು ಈ ರೀತಿ ಮಾಡ್ಕೊಂಡಿದ್ರೆ ನಿಜಕ್ಕೂ ಮರ್ಯಾದೆ ಹೋಗುವಂಥ ಘಟನೆ, ನಿಜಕ್ಕೂ ಜನ ಸಿಕ್ಕಲ್ಲಿ ನಗ್ತಾರೆ ನೆಕ್ಸ್ಟ್ ಈ ರೀತಿ ಏನಾರು ನೀವೇನಾರು ಸೀನ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ. ಸೊ ಒಟ್ಟಾರೆಯಾಗಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತಂದ್ರೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಈ ಕಡೆ CT ರವಿ ಅವರ ಒಂದು ಪ್ರಕರಣ ಜಟಾಪಟಿಯಾಗಿದ್ಕೊಂಡು ಅದು ಕೂಡ ಇನ್ನು ಉದ್ವಿಗ್ನ ಸ್ಥಿತಿಯಲ್ಲಿ ನಡೀತೈತೆ. ಏನೋ ಅಧಿಕಾರಿಗಳೆಲ್ಲ ಈಗ ವಿಚಾರಣೆ ನಡೆಸೋದಕ್ಕೆ ರೆಡಿ ಆಗಿದ್ದಾರಂತ. ಈಗ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗ ಮೊಟ್ಟೆ ಪ್ರಕರಣ. ಸೊ ಕೆಲವೊಂದು ಕಡೆ ಈ ಒಂದು ಪ್ರಕರಣದಿಂದ ಅನುಮಾನವೂ ಕೂಡ ಎಡೆ ಮಾಡಿಕೊಡ್ತೈತೆ ದಾರಿಗೆ, ಮತ್ತೊಂದು ಕಡೆ ಇದ್ರೂ ಇರಬಹುದು ಇಲ್ಲದೆ ಇದ್ರೂ ಇರಬಹುದು ಅನ್ನುವಂಥದ್ದು ಕಾಣ್ತಿದೆ. ಸೊ ಸ್ಪಷ್ಟವಾಗಿ ಇದೇನಾಗಿದೆ ಅನ್ನುವಂಥದ್ದನ್ನ ಬಾಯಿ ಬಿಡ್ಬೇಕಾದವನು ಯಾರು ಅಂತಂದ್ರೆ ಈಗ ಯಾರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದಾರಲ್ಲ ಅವನನ್ನ ತೀವ್ರವಾಗಿ ವಿಚಾರಣೆ ನಡೆಸಿದ್ರೆ ಆತ ಕಾಂಗ್ರೆಸ್ ಕಡೆಯವನ ಅಥವಾ ಮುನಿರತ್ನ ಕಡೆಯವನ ಆಚೆಗೆ ಬರುತ್ತೆ. ಅದಾದ ಬಳಿಕವೇ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕು. ಇನ್ನು ನಮ್ಮ ಗೃಹ ಮಂತ್ರಿಗಳನ್ನ ನೆನೆಸ್ಕೊಂಡ್ರೆ ನನಗೆ ಒಂದೊಂದ್ಸಲ ಬೇಜಾರಾಗುತ್ತೆ. ಪಾಪ ಯಾವ ಘಟನೆಯನ್ನು ಕೇಳಿದ್ರೆ ನನಗಿನ್ನೂ ಮಾಹಿತಿ ಗೊತ್ತಿಲ್ಲ, ವಿಚಾರಿಸ್ತೀನಿ, ಕೇಳ್ತೀನಿ, ತಿಳ್ಕೊಳ್ತೀನಿ ಅಂತಾನೆ ಹೇಳ್ತಾರೆ. ಸೊ ರಾಜ್ಯದ ಇಡೀ ಆಲ್ಮೋಸ್ಟ್ 99% ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಪಾಪ ಗೃಹ ಮಂತ್ರಿಗಳು ಯಾವುದೇ ಸ್ಟೇಟ್ಮೆಂಟ್ ಕೇಳಿದ್ರು ಹೇಳೋಂಥದ್ದು ನನಗಿನ್ನೂ ಪೂರ್ತಿ ಗೊತ್ತಿಲ್ಲ, ದಾಖಲೆ ತಗೊಂಡು ಅದಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗ್ತೈತೆ ನಮ್ಮ ಕರ್ನಾಟಕ ಸರ್ಕಾರ? ಎಂತೆಂಥ ರಾಜಕಾರಣಿಗಳ ಆಳ್ವಿಕೆ ನಡೆಸಿದಂತಹ ಭೂಮಿ ಇದು. ಹೆಚ್ಚು ಕಡಿಮೆ ನನ್ನ ಪ್ರಕಾರ ಇದು ಹಿಂಗೆ ಹೋಗ್ತಾ ಇದ್ರೆ ಒಂದು 20-30 ವರ್ಷದ ಹಿಂದೆ ಇತ್ತಲ್ಲ, ಕಾರ್ ಅಡ್ಡ ಹಾಕೊಂಡು ಚಪ್ಪಲಿ ಎಸ್ತಿದ್ದು, ಗನ್ ತಗೊಂಡು ಶೂಟ್ ಮಾಡಕ್ಕೆ ಓಡಾಡಿದ್ದು ಘಟನೆಗಳು ನಡೆದಿದ್ವಲ್ಲ ಈ ಹಿಂದೆ, ಆ ದಿನಗಳು ಮತ್ತೆ ಮರುಕಳಿಸೋದ್ರಲ್ಲಿ ಆಶ್ಚರ್ಯವೇ ಪಡಬೇಕಾಗಿಲ್ಲ. ನಾವು ನೀವು ಆಯ್ಕೆ ಮಾಡಿರೋದು ನಾವೇ ಅಲ್ವಾ, ಅನುಭವಿಸ್ಬೇಕು. ಇವಾಗ ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ. ಇವಾಗಲೂ ನಿಮ್ಗೆ ಏನಾದ್ರು ನನಗೆ ಬೈಬೇಕು, ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ನಿಮ್ಮ ಇಷ್ಟ. ಧನ್ಯವಾದ. ಚೆನ್ನಾಗಿ ಬಂತ ಚಿನಿ? ಹಾಂ ಬರಲಿಲ್ವಾ? ಥ್ಯಾಂಕ್ ಯು.